ಅಯ್ಯೋ ಏನ್ ಯಾ ಪಾಟಿ ದಾವದಪ್ಪ. ಈ ಪಾಟಿ ದಾವ ಆಯ್ತಾ ಕುಂತದಲ್ಲ. ಏನ್ ಯಾರು ಕಾಣಲ್ಲ. ಯಾರು ಮನೇಲಿ ಯಾರಿದ್ದೀರವ? ಯಾರು ಬವ್ವಲಿ? ಯಾರು ನೀವು? ಒಂದ್ ಗಡಸ್ ನೀರು ಕೊಡವ. ನೀರ್ ಬೇಕಾ? ನೀರು ತತ್ತೀನಿ, ತಗೊಳ್ಳಿ ಕುಡೀರಿ ಅಯ್ಯ. ಏನ್ ಸುಸ್ತಾಗಿ ಹೋಗಿತ್ತು ಕಣವ. ಅಯ್ಯೋ ಅದಕ್ಕಯ್ಯ ಎಲ್ಲರೂ ಇಸ್ಕೊಂಡ್ ಕುಡಿಯೋದಲ್ವಾ. ಅಯ್ಯೋ ಯಾರು ಕದರ ತೆಗ್ದಿಲ್ಲ ಕಣವ, ಅದಕ್ಕೆ ಕೇಳ್ದೆ. ಏನು ಸುಸ್ತಾಯ್ತದೆ ಮಗ, ಒಂದೊಳಗಿಲ್ ಕುತ್ಕೊಳ್ಳೋಣ? ಆಯ್ತು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕುತ್ಕವ ಕುತ್ಕೋ, ಸಂಕೋಚ ಪಟ್ಕೋಬೇಡ. ಇದೇ ಊರವ ನೀನು? ಇಲ್ಲ, ಅದು ನಾನು ಹಾಲ್ನಳ್ಳಿ ಕಣಯ್ಯ. ನೀವೇ ಊರು? ಹಾಲ್ನಳ್ಳಿಯ? ಯಾರ ಮಗ್ಳವ? ಅದು ನಿಮ್ಗೆ ಗೊತ್ತಾ ಹಾಲ್ನಳ್ಳಿ? ಗೊತ್ತು ಕತ್ ಹೇಳವ. ಅಲ್ಲ ಒಂದ್ಸತಿರು ನಿಮ್ನ ನಮ್ಮ ಊರಲ್ಲಿ ನೋಡೇ ಇಲ್ವಲ್ಲ ಮತ್ ನಾವು. ಅದು ನಾನು ಆಗ್ಲೇ ಹೊಂಟೋದೆ ಕಣವ. ಅದು ನಮ್ಮೂರಲ್ಲ, ನನ್ನ ಎತ್ತಿ ಊರು. ನಿಮ್ಮ ಹೆಂಡತಿ ನಮ್ಮ ಊರ ಅಳಿಮಯ್ಯನ ನೀವು? ಹ್ಞೂ ಹಾಲ್ನಳ್ಳಿಗೆ ಅಳಿಮಯ್ಯ ನಾನು. ಯಾರ ಅಳಿಮಯ್ಯ ಹೇಳಿ? ದೊಡ್ಡಬುಂಡಯ್ಯ ಅಂತ. ಅವರೆಲ್ಲ ಗೊತ್ತಾ? ದೊಡ್ಡಬುಂಡಯ್ಯ ಅಂದ್ಬಿಟ್ಟು ಅವ್ರ ಮಗಳನ್ನೇ ಮದುವೆ ಆಗಿರೋದು. ದೊಡ್ಡಬುಂಡಯ್ಯ ಅಂದ್ರೆ ನಿಮ್ಮ ಹೆಂಡತಿ ಹೆಸರು ಏನು ಹೇಳಿ? ಸುನಂದ ಅಂತ. ಓಹೋ ನೀನೆಯಾ? ನೀನೇಪ್ಪ ಗರಂದಾರಿ ಮನ್ಸ. ನಮ್ಮವ್ವನ್ ಮೋಸ ಮಾಡ್ಬಿಟ್ಟೋದನು. ನಿಮ್ಮವ್ವ ಅಂದ್ರೆ ಸುಶೀಲ? ನಾನೇ ಸುಶೀಲ. ಅಯ್ಯೋ ಅಯ್ಯೋ ಮಗಳೇ, ಹೆಂಗಿದ್ದೀವ? ಹೆಂಗಿದ್ದಿ ಮಗಳೇ? ಚೆನ್ನಾಗಿದ್ದೀವ? ಚೆನ್ನಾಗಿವ್ನಿ. ನೀನ್ ಚೆನ್ನಾಗಿದೀಯಾ? ನನಗೂ ನಮ್ಮ ಅವ್ವನ್ಗೆ ನಮ್ಮ ಅಣ್ಣನ್ಗೆ ಮೋಸ ಮಾಡ್ಬಿಟ್ಟು ಈಗ ಚೆನ್ನಾಗಿದೆಯಪ್ಪ. ಅಯ್ಯೋ ಮಗಳೇ, ನಾನು ಯಾರಿಗೂ ಮೋಸ ಮಾಡಿಲ್ಲ ಕಣವ. ಯಾರಿಗೂ ಅನ್ಯಾಯ ಮೋಸ ಮಾಡಿಲ್ಲ. ಇದನ್ನ ನಾವು ಮೋಸ ಮಾಡಿದವ? ಹೂವ ಮೋಸ ಮಾಡಿದದ? ಇಲ್ಲ ಕಣವ, ಹೂವನು ಮೋಸ ಮಾಡಿಲ್ಲ, ಯಾರು ಮೋಸ ಮಾಡಿಲ್ಲ ನಮ್ಗೆ. ಸರಿ ಹೇಳುದ್ನ. ಸಾಕು ಸುಮ್ಕಿರಪ್ಪ, ಈ ನಾಟಕ ಅಲ್ಲವ. ಯಾಕಪ್ಪ ಅತ್ತಿ ನೀನು? ಹೇಳೋದು ಬಿಡ, ಕರೆಯೋದು ಬಿಡ. ಅವತ್ತು ಜ್ಞಾನ ಇರ್ಬೇಕಾಗಿತ್ತು ನಿನ್ಗೆ. ಬುರುಟೋದಂಗೆ ನಿನ್ಗೆ ಹೆಂಗ್ ಗೊತ್ತೆ ನೀನು? ನೋಡ್ ಮಗ, ನಾನು ಮೋಸ ಅನ್ಯಾಯ ಏನು ಮಾಡಲಿಲ್ಲ. ನಾನು ಬುಂಡಪ್ಪನ ಮನೆಯಲ್ಲಿ ಕೆಲ್ಸಕ್ಕಿದ್ದೆ. ಬುಂಡಪ್ಪನ ಹೇಳ್ತಿ ಬಾಳ ರಬಜಿ. ಬುಂಡಪ್ಪ ಹೊಸಿ ಪೆದ್ಗೆ ಆಡ್ತಿದ್ದ, ಸರಿಯಾ? ಆಗ ಅವ ಅಮ್ಮ ಮಾತ್ರ ಬಾಳ ರಬಜಿ. ಯಾರು? ನಿಮ್ಮವನ, ನಿಮ್ಮ ಅಜ್ಜಿ, ನಿಮ್ಮವನ ಅವ್ವ. ಅವಳು ಬಾಳ ರಬಜಿ ಆಗಿದ್ದಾಗ ಹೆಂಗಾಗೋಯ್ತು, ನಾನು ಕೆಲ್ಸಕ್ಕೆ ಸೇರ್ಕೊಂಡೆ ಜೀತಕ್ಕೆ ಅವ್ರ ಮನೆಗೆ. ನಿಮ್ಮವನು ಲಂಗ ದೋಣಿ ಹಾಕೊಂಡು ಓಡಾಡ್ತಿದ್ಲು. ನಾನು ಕಸ ಗೀಸ ಹೊರಗೆ ಅಂದ್ಬಿಟ್ಟು ಕೊಟ್ಕೆಗೆ ಹೋಯ್ತಿದೆ. ಅವಳು ಬಂದು ನಿಂತ್ಕೊಂಡು ಅಲ್ಗೆ ಸಿಟ್ಟಿದ್ಲು. ನಾನು ನೋಡ್ಕೊಂಡು ಹುಡುಗಿ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಹಂಗೆ ಹೆಂಗೋ ಕಾಳಾಕಿ ಹಳ್ಳಕ್ಕೆ ಬೀಳ್ಸ್ಕೊಂಡ್ರೆ ಹೆಂಗೋ ಜೀವನ ನನಗೆ ಹೆಂಗೋ ಸರಿ ಆಯ್ತದೆ. ಬೇಕಾದಾಗ ಆಸ್ತಿ ಪಾಸ್ತಿ ಬದುಕಟ ಎಲ್ಲ ಅದೆಲ್ಲ ನನಗೂ ಸಿಗ್ತದೆ ಅಂತ ನಾನುವೇ ಭಾಳ ಆಸೆ ಮಾಡಿದಾಗ ನಿಮ್ಮವನೇ ಹೆಂಗೋ ನಾನು ಒಳಾಕಬಿಟ್ಟೆ ಕಣವ. ಒಳಾಕಬಿಟ್ಟಾಗ ನಿಮ್ಮವನೇ ದೈವ ಕೇಳಿದ್ಲು. ಯಾರಿಗೆ? ಬುಂಡಪ್ಪ ಏನು ಬುದ್ಧವಂತ ಅಲ್ಲ ಬಿಡು, ಅವನು ಕೇಳಿಲ್ಲ. ಅವಳು ಅವನು ಕೇಳಿದ್ಲು, ನನ್ನ ಮದುವೆ ಆದರೆ ಇವನ್ನೇ ಮದುವೆ ಆಗೋದು ಅಂತ. ಕಾಪತ್ಬಿಟ್ಟವ್ರವ್ವ. ಇಟ್ಟೊಂದೊಣೆ ತಗೊಂಡು ನನಗೂ ಅವಳಿಗೂ ಹೊಡೆದ್ಬಿಟ್ಲು. ನಾನಾಗಿ ಯತ್ನೆ ಮಾಡಿದೆ, ಹಿಂಗೆ ಸರಿ ಬರೋಕ್ಕಿಲ್ಲ. ಪ್ರೀತಿಸ್ಬಿಟ್ಟು ನಾನು ಇವತ್ತು ಕೈ ಕೊಟ್ಬಿಟ್ಟು ಹೋದ್ರೆ ನನ್ನ ಹೇಳ್ತಿಗೆ ಯಾರು ದಿಕ್ಕು ಅಂದ್ಬಿಟ್ಟು ಈಗ ಸದ್ಯಕ್ಕೆ ಹೊಂಟೋಗದ ಬಾ, ಆಮೇಲೆ ಬೇಕಾದ್ರೆ ಬರೋಕ್ಕಾಯ್ತದೆ. ನಾನು ಯತ್ನೆ ಮಾಡಿದೆ, ಮದುವೆ ಆಗ್ಬಿಟ್ರೆ ಎಲ್ಲ ಸರಿ ಆಯ್ತದೆ ಅಂತ ಯತ್ನೆ ಮಾಡಿದೆ ಕಣವ. ಕರ್ಕೊ ಹೋದೆ. ಹೋಗ್ಬಿಟ್ಟು ಒಂದು 2 ವರ್ಷ ಇದ್ದು ನೀನು ಮೊದಲು ಅಣ್ಣ ಹುಟ್ಟ, ಅವು ನಿನ್ಗುಟ್ಟು ನೀನು ಹುಡ್ತೆ. ಹುಟ್ಟಿದ್ಮೇಲೆ ಊರಿಗೆ ಬಂದುಬಿಟ್ಟು ನೇರವಾಗಿ ಬುಂಡಪ್ಪನ ಮನೆಗೆ ಹೋದು. ನಿಮ್ಮ ಅಜ್ಜಿ ಇದ್ದವಳು ಚಂದಾಗಿ ಉಗ್ದಿ ಉಪ್ಪು ಹಾಕ್ಬಿಟ್ಟು ಕಳಿಸ್ಬಿಟ್ಲು ಕಣವ. ಏನು ಮಾಡಿಯೇ? ಆಗ ದಿಕ್ಕೆ ಇಲ್ದನೆಯ ನಿಮ್ಮ ಮಾವನ ಮನೆಗೆ ಹೋದೋ, ದೊಡ್ಡ ಮಾವನ ಮನೆಗೆ. ಅವ್ರು ಆಲೇ ಬೇರೆ ಆಗ್ಬಿಟ್ಟಿದ್ರು ಮದುವೆ ಆದಮೇಲೆ. ಅವನೇನೋ ಸರಿಲ್ಲ ಅಂದ್ಬಿಟ್ಟು ಬೇರೆ ಹಾಕ್ಬಿಟ್ಟಿದ್ರ. ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಹಂಗೈನಾಗ ಜಾಗ ಕೊಟ್ಟರು ಕಣವ. ಅಲ್ಲಿ ಒಂದು ಗುಡ್ಸ್ಲು ಕಟ್ಕೊಂಡು ಅದಾದಮೇಲೆ ಕೊಡಕ್ಕೆ ಕೆಲ್ಸಕ್ಕೆ ಹೋಯ್ತಿರತ್ತೆ. ಹೋದ್ಮೇಲೆ ಅಲ್ಲಿ ಕಾಪಿ ಬಿತ್ತ ಬಿಡಿಸ್ತಿದೆ. ಮರದ ಕೆಳಗೆ ಬಿದ್ದುಬಿಟ್ಟು ಕಾಲಿಗೆ ಏಟಾಗ್ಬಿಡ್ತು. ಹಳೇದು ಪಳೆದೆಲ್ಲ ಮರ್ತ್ಕೊಬಿಟ್ಟಿದೆ ಕಣ್ಮಗ. ನೆನ್ನೆ ದಿವಸ ಗ್ಯಾಪ್ನು ಬಂದ್ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಅಂತ ದಿಕ್ಕೆಟ್ಟಂಗೆ ಆಗ್ಬಿಡ್ತು ನನಗೆ. ಈಗ ಯಾಕೋ ನಿಮ್ಮ ಅಕ್ಕ ಹೋಲ್ಕೆ ನೋಡಿದ್ರೆ ನಿಮ್ಮ ಅವನಾಗೆ ಕಾಣಲ್ಲ. ಈಗ ಊರು ಹಾಲ್ನಳ್ಳಿ ಅಂದಾಗ ನನ್ಗೆ ಗೊತ್ತಾಗಿದ್ದು ಕಣ್ಮಗಳೇ. ಅಯ್ಯೋ ಮಗಳೇ, ಹೆಂಗಿದ್ದಿ ಮಗಳೇ? ಏನು ಕತೆ? ಹೆಂಗಿದ್ದಿ? ಯಾವ ಮದುವೆ ಆಗಿದ್ದಿ? ಸುಮ್ಕಿರಪ್ಪ ಹೇಳ್ಬೇಡ.
ಸುಮ್ಕಿರಿ ಇಷ್ಟೆಲ್ಲ ಆಯ್ತಾ ನನ್ಗೆ ಗೊತ್ತಿಲ್ಲ ಕಣಪ್ಪ. ನಿನ್ ತಲೆಗೆ ಏಟ್ ಬಿದ್ಬಿಟ್ಟು ನಿನ್ಗೆ ಗ್ಯಾನ್ ತಪ್ಪೋಗಿರೋದು, ನಿನ್ಗೆ ಎಲ್ಲ ಮರ್ತೋಗಿರೋದು ಯಾವುದು ಗೊತ್ತಿತ್ತಿಲ್ಲ. ಆಯ್ತು ಸುಮ್ಕಿರು. ಅವ್ವ ನೋಡಿದ್ರೆ ನೀನು ಬಿಟ್ಟು ಹೊಂಟೋದೆ ಹಂಗೆ ಹಿಂಗೆ ಅನ್ಕೊಂಡು ಪಾಪ ಹೊಸಿ ಇದ್ ಮಾಡ್ಕೊಂಡಿತ್ತಿಲ್ಲ, ಎಲ್ಲ ಬೇಜಾರ್ ಮಾಡ್ಕೊಂಡಿತ್ತು ಕಣಪ್ಪ. ಸರಿ ಕಣವ, ಇದೇ ಊರ್ಗ ಮದ್ವೆ ಆಗಿರೋದು ನೀನು? ಈ ಊರ್ಗಲ್ಲ ಕಣಪ್ಪ, ಒಂದೇ ಊರ್ಗೆ. ಯಾರ ಮನೆಯಾಗ ಅದೇ ಮಗಳೇ? ಅದೇ ಜಾವ್ರ ಅಂತ ಒಂದ್ ಐದ ಇತ್ತಲ್ಲ. ಜಾವ್ರ ಅದೇ ದುಡ್ಡು ಬಿಟ್ಕೊಂಡಂಗಿದ್ನಲ್ಲ, ಪೋಲಿ ಐದ, ಪೋಲಿ ಪಕಡೆ ಐದ, ಸಣ್ಣದ್ರಲ್ಲಿ ಏನ್ ಏನಾಯ್ತು ದುಡಾಯಿಸ್ತಲ್ಲ ವೈದ. ಅವನ ಜೊತೆ ಮದ್ವೆ ಬಂದ್ಬಿಟ್ಟೆ ಕಣಪ್ಪ. ಮತ್ ಊರಲ್ಲಿ ಇರ್ಬೇಕಲ್ವವ, ಇಲ್ಲಿಗೆ ಬಂದಿದ್ದಿ? ಅದು ಕೆಲ್ಸದ ಮೇಲೆ ಅನ್ಕೊಂಡಿತ್ತಾಗ ಬಂದಿವಿ, ಇಲ್ಲಿ ಕರ್ಕ ಬಂದ್ರು. ಸರಿ ಸರಿ, ಹೆಂಗೋ ಚಾಗಿರವ ಚಾಗಿರು. ಅಣ್ಣ ಮದ್ವೆ ಅದ? ಅಣ್ಣ ಮದ್ವೆ ಅದ ಕಣಪ್ಪ. ಮುದ್ಲಕ್ಷ್ಮಿ? ಮುದ್ಲಕ್ಷ್ಮಿ ಅಂದ್ರೆ ಬುಂಡತೆ ಮಗಳ ಅದ ಕಣಪ್ಪ. ಹೆಂಗೋ ಬಿಡವ, ನಾನಾರೇ ಮನೆಯಲ್ಲಿ ಮೈ ಆಗಬೇಕು ಅನ್ಕೊಂಡಿದ್ದೆ. ಹೆಂಗೋ ನನ್ನ ಮಗನಾರ ಆದ್ನಲ್ಲ, ಸಬಾಸ್ ಸಬಾಸ್, ಇವ ಸಮಾಧಾನ ಆಯ್ತದೆ ಕಣ್ಮಗ. ಅಂತಾರೆ ಕೊಟ್ಟಾರ ಒಂದ್ 20 ಎಕರೆ ಆಸ್ತಿಯಾ? ಕೊಟ್ಟಿರ್ತಾರ ಬಿಡು. ಬುಂಡಿ ಒಳ್ಳೆ ಕಷ್ಟಪಟ್ಟು ಪೆದ್ಗಣ್ಣು ಕಟ್ಕೊಂಡು ಬಾಳ ಸಂಪಾದನೆ ಮಾಡಿದ್ಲು. ಕೊಟ್ಟಿರ್ತಾಳ ನನ್ನ ಮಗನ್ಗೊಂದು 10-15 ಎಕರೆ ಆಸ್ತಿ, ಒಂದ್ ಮನೆಯನ್ನು ಕೊಡ್ಸ್ಕೊಟ್ಟಿರ್ಬೇಕಲ್ವಾ. ಹೆಂಗೋ ಈಗ ಹೋಗಿ ಅಲ್ಲಿ ಇದ್ಬಿಡ್ತೀನಿ ಆರಾಮಾಗಿ ಕಣ ಸಾಯಂಕಾಲದಲ್ಲಿ. ಹೆಂಗೋ ನನ್ನ ಮಗ ನನ್ನಿಂದ ಆಗ್ಲಿಲ್ಲ, ನನ್ನ ಮಗ ಜಯಿಸೋನೆ ಮಾತ್ರ. ನನ್ಗೆ ಗೊತ್ತು ನನ್ನ ಮಗನೇ ಈ ಕೆಲಸ ಮಾಡ್ತಾನೆ ಅಂತ. ಅವ್ನ ಮಕ್ಕಳ ಲಕ್ಷಣ ನೋಡ್ರಿ ಗೊತ್ತಾಯ್ಕಿಲ್ವಾ? ಹೆಂಗೋ ಪೆದ್ದಿಯೋ ಪಿದ್ದಿಯೋ ಆಸ್ತಿ ಬದುಕಟ ಸಿಕ್ಕದಲ್ಲ, ನನ್ಗೆ ಅಷ್ಟೇ ಸಾಕು. ಅಪ್ಪ ಸುಮ್ಕಿರು, 7 ಗಂಟೆ ಹೊಸಿಯ. ಇಲ್ಲ ಇಲ್ಲ, ಮನೆಯೊಳಗೆ ಸೇರ್ಸ್ಕೊಂಡಿಲ್ಲ ಅವರು. ಅಣ್ಣ ಕರ್ಕ ಬಂದ್ಬಿಟ್ಟು ಅವನುವೇ ಕರ್ಕ ಬಂದ್ಬಿಟ್ಟ ಮುದ್ಲಕ್ಷ್ಮಿಯ ಓಡ್ಸ್ಕ ಬಂದಿರೋದು, ಮದುವೆ ಮಾಡ್ಕೊಂಡಿರೋದಲ್ಲ. ಓಡ್ಸ್ಕ ಬಂದ್ಬಿಟ್ನಾ? ಅಯ್ಯೋ ಬಡಿ ನೀನು ಹೇಳ್ಬಿಟ್ಟು ಕೇಳ್ಬಿಟ್ಟು ಮದುವೆ ಆಗಿದ್ದಾನೇನೋ ಅಂತಿದೆ ಕಣವ. ಹಂಗಾರೆ ಆಸ್ತಿ ಬದುಕಟ ಏನು ಸಿಕ್ಕಿಲ್ಲ? ಯಾವುದು ಇಲ್ಲ, ಯಾವ ಆಸ್ತಿನೂ ಇಲ್ಲ, ಬದುಕಟ್ಟೂ ಇಲ್ಲ. ಸರಿ ಸರಿ, ಇಲ್ಲ ನಿಮ್ ಗಂಡ? ಅಪ್ಪ ಅವರು ಊರೆಲ್ಲ ಸಿ ಕೆಲಸ ಅದೇ ಅಂದ್ಬಿಟ್ಟು ಹೋದ್ರು ಕಣಪ್ಪ. ಊರಲ್ಲಿ ಕೆಲಸ ಅದೇ ಅಂತ ಹೋದ್ರವ. ಹಂಗಾರೆ ನಾನು ಹೋಯ್ತೀನಿ ಕಣವ, ಹಾಲ್ನಳ್ಳಿಗೆ ಹೋಯ್ತೀನಿ, ನಾನು ಎಷ್ಟು ನೋಡ್ತೀನಿ. ಅಪ್ಪ ಈಗಲೇ ಹೋಗ್ಬೇಡ ಸುಮ್ಕಿರಪ್ಪ, ನಮ್ಮ ಮನೆಯವ್ರು ಕೆಲಸದ ಮೇಲೆ ಹೋಗೋರೆ, ಅವ್ರು ಬರೋ ಗಂಟೆ ಇಲ್ಲೇ ಇರು, ನಾನು ಒಬ್ಳೇ ಇರಬೇಕು. ಸರಿ ಸರಿ ಆಯ್ತು, ಇರ್ತೀನಿ ಬಿಡವ. ಏನ್ ಅಡಿಗೆ ಮಾಡಿದೆ? ಒಂದ್ ಹೆಸರು ಮಾಡಿನ ಕಣಪ್ಪ. ಅಪ್ಪ ಮತ್ತೆ ನೀನ್ ಇಷ್ಟು ದಿವಸ ಎಲ್ಲಿದ್ದಪ್ಪ? ಅಯ್ಯೋ ಎಲ್ಲೋ ಕಾಲ ಕಳೆಯೋದು, ಇನ್ನೇನ್ ಮಾಡಿಯವ? ನನಗೆ ಯಾವ್ದು ಹಳೇದು ಯಾವ್ದು ಜ್ಞಾಪನಕ್ಕಿಲ್ಲ. ನೆನ್ನೆ ದಿವಸ ಏನಾಗೋಯ್ತು, ಬತ್ತೆ ಇರ್ಬೇಕಾದ್ರೆ ಮರತ್ಕೊಂಬೆ ಬಿದ್ದು ತಲೆ ಮೇಲೆ ಬಿದ್ದುಬಿಡ್ತು. ಆಮೇಲೆ ಬಿದ್ದೋದೆ ತಲೆ ತಿರುಗಿ. ಆಮೇಲೆ ಗೊತ್ತಾಯ್ತು ನನ್ಗೆ ಹಳೇದೆಲ್ಲ ನೆನ್ಪತ್ತು. ಈಗ ಎಲ್ಲ ಗೊತ್ತಾಗಿದ್ದು ಕಣವ. ನೀನು ಹಾಲ್ನಳ್ಳಿ ಗೀಲ್ನಳ್ಳಿ ಅಂದಮೇಲೆ ಎಲ್ಲ ಹಿಂದ್ಲುದೆಲ್ಲ ನೆನ್ಪತ್ತು. ನಾನು ಮಾಮೂಲಿ ಇದು ಮಾಡ್ತಿದ್ದೆ, ಮೀನ್ ಗೀನ್ ಹಿಡ್ಕೊಳ್ಳೋದು ಮಾರೋದು, ಹೆಂಗೋ ಖರ್ಚು ಪರ್ಚು ಮಾಡ್ಕೊಂಡು ಹೆಂಗೋ ಕಾಲ ಕಳೀತಿದೆ ಕಣ್ಮಗ. ಹೆಂಗೋ ಬಿಡಬತ್ತಾಗೆ, ಹೆಂಗೋ ಚೆನ್ನಾಗಿರು. ನಿನ್ ಗಂಡ ಚೆನ್ನಾಗಿ ನೋಡ್ಕೊಂಡದೆ? ಚೆನ್ನಾಗಿ ನೋಡ್ಕೊಂಡವ್ರೆ. ನೋಡ್ ನಮ್ಮ ಬಾವ ಎಂತ ಮೋಸ ಮಾಡ್ಬಿಟ್ಟ. ಯಾರಪ್ಪ? ಅದೇ ಕಣವ, ನಿಮ್ಮ ಮಾವ, ಸಾತ್ರ ಮಾವ. ನನ್ನ ಮಗನ್ ಮಾಡ್ಕೊತೀನಿ ಮದುವೆ, ನನ್ನ ಮಗ ನಿನ್ ಮಗಳನ್ನ ಅಂತ ಅಂದಿದ. ನೋಡು ಮಾಡ್ಕೊಂಡಿಲ್ಲ, ಅವ್ನ ಮದುವೆ ಆಯ್ತಾ? ಅದ್ನ ಆಮೇಲೆ ಮಾತಾಡಕ್ಕಾಯ್ತದೆ. ಕೈ ತೊಳ್ಕೊಬರ ಊಟ ಮಾಡುವೆ. ಸರಿ ಸರಿ ಆಯ್ತು, ಹೊಟ್ಟೆ ಹಿಡಿತದೆ, ಇಕ್ಕ ಬರಕ ಒಂಚೂರ ಉಣ್ತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.